ಈಗಾಗಲೇ ಸಾಕಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ನೋಟ್ ಬ್ಯಾನ್ ಎಫೆಕ್ಟ್ ಒಂದು ತಿಂಗಳು ಆದಮೇಲೆ ಪರಿಸ್ಥಿತಿ ಹೇಗಿದೆ, ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಟ್ವಿ. ಈಗ ನಾವು ನೇರವಾಗಿ ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರತಿನಿಧಿ ನವೀನ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್, ನೋಟ್ ಬ್ಯಾನ್ ಆಗಿ ಒಂದು ತಿಂಗಳಾಗಿದೆ. ವಾಣಿಜ್ಯ ನಗರಿ, ವಾಣಿಜ್ಯ ವಹಿವಾಟುಗಳು ಜಾಸ್ತಿ ನಡೆಯುವಂತಹ ಊರು. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಜನ ಏನು ಹೇಳ್ತಾ ಇದ್ದಾರೆ? ಈಗಲೂ ಕೂಡ ಮೋದಿ ಅವರ ನಿರ್ಧಾರವನ್ನು ಸ್ವಾಗತ ಮಾಡ್ತಾರಾ? ಇನ್ನೂ ಸ್ವಲ್ಪ ದಿನ ನಾವು ಕಷ್ಟಪಡ್ತೀವಿ ಅಂತ, ಅಥವಾ ಕಷ್ಟಗಳೇ ಇಲ್ಲ ಅಂತ ಹೇಳ್ತಾರಾ? ಏನು ಹೇಳ್ತಾರೆ ಹುಬ್ಬಳ್ಳಿಯ ಜನ? ಖಂಡಿತ ಅರವಿಂದ್, ಏನು ನಾವಿವಾಗ ಸದ್ಯ ಇರೋದು ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ. ಈ ಬಸ್ ನಿಲ್ದಾಣದಲ್ಲಿ ದಿನಕ್ಕೆ ಸಾವಿರಾರು ಜನರು ಏನು ಒಂದು ಪ್ರಯಾಣ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ, ಅಂತ ಒಂದು ಏನೊಂದು ಜಾಗದಲ್ಲಿ ನಾವಿದ್ದೀವಿ. ಇಲ್ಲಿನ ಆಟೋ ಚಾಲಕರಾಗಿರ್ಬೋದು, ಇಲ್ಲಿನ KSRTC ಡ್ರೈವರ್ಗಳಾಗಿರ್ಬೋದು, ಯಾಕಂದ್ರೆ ದಿನನಿತ್ಯ ಅವರು ಏನೋ ಒಂದು ಜನರೊಂದಿಗೆ ಹಣದ ವ್ಯವಹಾರವನ್ನು ಮಾಡ್ತಾರೆ. ಅವರನ್ನ ಕೇಳೋಣ, ಅವರಿಗೆ ಯಾವ ರೀತಿಯಲ್ಲಿ ಒಂದು ಸಮಸ್ಯೆ ಕಾಡಿದೆಯೋ ಅಥವಾ ಅದರಿಂದ ಸಮಸ್ಯೆಯಿಂದ ಏನು ಒಂದು ಅವ್ರಿಗೆ ಪರಿಹಾರ ಸಿಕ್ಕಿದೆಯೋ. ಆದ್ರೆ ಯಾಕಂದ್ರೆ ಈಗಾಗಲೇ ಒಂದು ತಿಂಗಳ ಕಾಲ ಕಳೆದಿರೋದ್ರಿಂದ, ಸರ್ ಏನು ಒಂದು ತಿಂಗಳು ಆಯ್ತು ಈಗಾಗಲೇ ನೋಟ್ ಬ್ಯಾನ್ ಅನ್ನ ಮಾಡಿ, ದಿನನಿತ್ಯ ನೀವು ಜನರೊಂದಿಗೆ ಏನು ನೋಟ್ ವ್ಯವಹಾರಗಳನ್ನು ಮಾಡ್ತೀರಾ, ಹೇಗೆ ಅನಿಸ್ತಾ ಇದೆ? ಒಂದು ತಿಂಗಳು ಕಳೆದಿದ್ದೀರಾ, ಏನು ಸಮಸ್ಯೆ ಆಗ್ತಿದೆಯಾ ಹೇಗೆ? ಸರ್, ಮೊದಲನೇ ಟ್ರಿಪ್ ನಮ್ಗೆ ಸಮಸ್ಯೆ ಆಗ್ತದ, ಅದ ಬಿಟ್ಟರೆ ಎರಡನೇ ಟ್ರಿಪ್ ಏನು ಸಮಸ್ಯೆ ಆಗಲ್ಲ. ಜನರು ನಮ್ಮ ಜೋಡಿ ಸಹಕರಿಸ್ತಾರ. ಅಲ್ಲ, ಒಂದನೇ ಟ್ರಿಪ್ಪಿಗೆ ಕೊಟ್ಟರು ಕೂಡ ಇಲ್ಲೇ ಬಂದು ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಅಷ್ಟೇ, ಮತ್ತೇನಾಗಲ್ಲ ಸರ್. ಅಂದ್ರೆ ಸಾಮಾನ್ಯವಾಗಿ ಹುಬ್ಬಳ್ಳಿ ಗ್ರಾಮಾಂತರ ಬಸ್ಗಳಿಗೆಲ್ಲ ಒಂದು 100 ರೂಪಾಯಿಗಿಂತ ಕಡಿಮೆ ಇರುತ್ತೆ ಬಸ್ ರೇಟ್ ಎಲ್ಲ. ಅವಾಗ 2000 ನೋಟ್ ಏನಾದ್ರು ಕೊಟ್ರೆ ಅವಾಗಿನ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಹೆಂಗೆಲ್ಲ ಚೇಂಜ್ ಕೊಡ್ತೀರಾ? ಅದೇ ಒಂದನೇ ಟ್ರಿಪ್ ಅಷ್ಟೇ ಸಮಸ್ಯೆ ಸರ್. ಆಮೇಲೆ ಚಿಲ್ಲರ್ ಕೊಡ್ತಾರೆ, ಜನರು ಕೊಡ್ತಾರೆ ಸರ್. ಜನರ ಕೋಆಪರೇಷನ್ ಇಂದ ನಾವು ನೌಕರಿ ಮಾಡ್ಬೋದು, ಇಲ್ಲ ಅಂದ್ರೆ ಅವರ ಸಹಕಾರ ಇಲ್ಲದ ನಾವು ನೌಕರಿ ಮಾಡೋಕ್ಕಾಗಲ್ಲ. ಒಂದು ಇಲ್ಲಿ ಬಂದು ಅವ್ರಿಗೆ ಏನೋ ಅಡ್ಜಸ್ಟ್ ಮಾಡಿ ಇವ್ರ ಕಡೆ ಇಸ್ಕೊಂಡು ಅದನ್ನ ಕೊಟ್ಟು ಅವ್ರಿಗೆ ಸಹಕರಿಸ್ತೀವಿ ನಾವು. ಸರ್, ನೀವು ದಿನನಿತ್ಯ ಅಂದ್ರೆ ಆಟೋ ಚಾಲಕರಾಗಿದ್ದೀರಾ, ಏನ್ ದಿನನಿತ್ಯ ಹೆಂಗೆ ಜನರ ಜೊತೆಗೆ ಇದನ್ನ ಮಾಡ್ತೀರಾ? ಅಂದ್ರೆ ಚಿಲ್ಲರೆ ಸಮಸ್ಯೆ ನಿಮ್ಗೆ ಕಾಡ್ತಾ ಇದೆಯಾ ಹೇಗೆ? ಸರ್, ಮೊದಲನೇದಾಗಿ ಶ್ರೀಮಾನ್ ನರೇಂದ್ರ ಮೋದಿ ಮಾಡಿದ್ದೀಗ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಶ್ಲಾಘನೀಯ. ಅದೇ ರೀತಿ ಅವರು 2100 ಬಿಟ್ಟಿದ್ರಿಂದ ಆಗುವ ತೊಂದರೆಗಳಿದೆ ಅಂದ್ರೆ, ನಾವು ಪ್ರತಿನಿತ್ಯ ಆಟೋ ಓಡಿಸುವಾಗ ಬೆಳಗ್ಗೆ ಹೊರಗೆ ಬರ್ಬೇಕು, ನಮ್ಮ ಕಿಸ್ತಲ್ಲಿ 1 ರೂಪಾಯಿ ಇರೋದಿಲ್ಲ. ಕಾಮನ್ ಆಗಿ ನಾವು ಬಂದು ಒಂದು ಚಾ ಕುಡಿಬೇಕಾದ್ರೆ ಒಂದು ಬಾಡಿಗೆ ಹೊಡೆದ ತಕ್ಷಣ ಒಂದು ಚಾ ಕುಡಿಬೇಕು, ಆ ಪರಿಸ್ಥಿತಿ ನಮ್ಮ ಆಟೋ ಡ್ರೈವರ್ ಇರುತ್ತೆ. ಈಗಿರುವಾಗ ನಾವು ಬಾಡಿಗೆ ಹೋದಾಗ ಪ್ರತಿಯೊಬ್ಬರು ಬಂದಾಗ 2000 ನೋಟ ತೆಗೆದು ತೋರಿಸಿದ್ರೆ ನಮ್ಮಲ್ಲಿ ಪ್ಯಾಸೆಂಜರ್ ಕುಂದ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಹೊಡೆಯುವಂಥ ಬಾಡಿಗೆನ ಬಿಡಬೇಕಾದಂಥ ಪರಿಸ್ಥಿತಿ ಬರ್ತೈತೆ. ಇದೇ ರೀತಿ ನಿನ್ನೆ ಒಂದು ದಿವಸ ಒಂದು ಮುದುಕಿ, ಒಂದು 70 ವರ್ಷ ಮುದುಕಿ ನನಗೆ ಬಂದ ಕೇಸ್ ಆಟೋ ಕೇಳಿದಾಗ ನಾನು ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾಗ ಆ ಮುದುಕಿ ಹತ್ರ 2000 ನೋಟ್ ಬಿಟ್ಟರೆ ಬೇರೆ ಗತಿನೇ ಇಲ್ಲ. ದಯವಿಟ್ಟು ಇದನ್ನು ತಿಳಿಸ್ರಿ. 2000 ಬಿಟ್ಟರೆ ಬೇರೆ ಗತಿ ಇಲ್ಲ. ನಾನು ಕರ್ಕೊಂಡೋಗಿ ಆ ಮುದುಕಿನ ಅಡ್ಡಾಡಿಸಿ ಮನೆ ತಲುಪಿಸಿದಾಗ ಅಲ್ಲಿ ಚಿಲ್ಲರೆ ಸಮಸ್ಯೆ ಆಗ್ಬಿಡುತ್ತೆ. ನನಗೆ ನನ್ನ ಹತ್ರ ದುಡ್ಡಿಲ್ಲ, ಆ ಮುದುಕಿ 2000 ನೋಟ್ರೆ ಬೇರೆ ದಾರಿ ಇಲ್ಲ. ಹಿಂಗಾಗಿ ಅನಿವಾರ್ಯ ಪರಿಸ್ಥಿತಿ. ಸರ್ಕಾರ ಮಾಡಿರೋದು ನಿಮ್ಗೆ ನಿಮ್ಮ ಜೀವನದ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಬೀರಿದೆಯಾ ಹೇಗೆ? ದಯವಿಟ್ಟು ಇದರಿಂದ ನಮ್ಮ ಪರಿಣಾಮ ಬೀರಿದೆ. ಒಳ್ಳೆ ಕೆಲಸನೇ ಆಗಿದೆ ಕಾಳಕರಿಗೆ, ಆದ್ರೆ ಅದರಿಂದ ನಮ್ಮೇಲೆ ಬಹಳ ನೋವು ಅನುಭವ ಇದೆ. ಯಾಕಂದ್ರೆ ಈ ಒಂದು ಮದುವೆ ಸೀಸನ್ ಬಂದ್ರೆ, ಕಾರ್ತಿಕ ಮಾಸ ನಮ್ದು ಆಯ್ತಂದ್ರೆ ನಮ್ಗೆ ಏನಿದ್ರೆ ಸೀಸನ್ ಈಗ ನಮ್ದು ಇಂಥವತ್ತ ನಾವು 500-600 ರೂಪಾಯಿ ದುಡಿಯೋರು ಇವತ್ತಿನ ದಿವಸ 200-300 ದುಡಿಯೋ ಪರಿಸ್ಥಿತಿ ಬಂದು. ಇದರ ಯಾಕೆ ಕಾರಣ ಅಂದ್ರೆ ಈ ಚಿಲ್ಲರ್ ಸಮಸ್ಯೆಯಿಂದ. ಗ್ರಾಹಕರೆಲ್ಲ ಒಂದು 2000 ನೋಟ್ ಕೊಟ್ರೆ ನೀವು ಅವಾಗೆಲ್ಲ ಹೇಗೆ ಮಾಡ್ತೀರಾ? ಏನಂದ್ರೆ ಚಿಲ್ಲರಿಗೆಗೋಸ್ಕರ ಬೇರೆ ಕಡೆಗೆ ಹೋಗ್ತೀರಾ ಹೇಗೆ? ಇಲ್ಲ ಸರ್, ನಾವು ಕೂಡ ಪ್ರಯತ್ನ ಮಾಡ್ತೀವಿ, ಎಲ್ಲರೂ ಸಿಗುತ್ತೆ ಏನಂತ ಪ್ರಯತ್ನ ಮಾಡ್ತೀವಿ. ಸಿಕ್ಕರೆ ಅದನ್ನ ಅನುಕೂಲ ಮಾಡಿ ಕೇಸ ಇಷ್ಟು ಕೊಟ್ಟು ಮತ್ತೆ ನಾವು ಅವ್ರಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಒಟ್ಟಲ್ಲಿ ಇದು ಇಲ್ಲಿನ ಜನರ ಏನೋ ಒಂದು ನೇರವಾದಂತಹ ಅಭಿಪ್ರಾಯ ಆಗಿದೆ. ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಏನು ಒಂದು ದೃಢ ನಿರ್ಧಾರ ಇದೆ, ಈ ನಿರ್ಧಾರ ಒಳ್ಳೆಯದು ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಅರವಿಂದ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನವೀನ್. ಸೊ ಹುಬ್ಬಳ್ಳಿಯ ಸ್ಥಿತಿಗತಿಗಳನ್ನ ನೋಡಿದ್ರಿ. ಕೆಲವು ಜನ ಇವತ್ತಿಗೂ ಕೂಡ ಆ ಆಶಾಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಅಂತ ಅಂದ್ಬಿಟ್ಟು ಮೋದಿಯವರು ಮಾಡಿರೋದು. ಅವ್ರನ್ನ ಕೇಳಿದು, ಏನಾದರೂ ಕಷ್ಟ ಆಗಿದೆ ಸರ್, ಇಲ್ಲ ಅಂತಲ್ಲ, ಬಟ್ ಬಿಡಿ, ದೇಶಕ್ಕೋಸ್ಕರ ಅದನ್ನು ನಾವು ಸ್ವಲ್ಪ ದಿನ ಸಹಿಸ್ಕೊಳ್ಳೋಣ ಅನ್ನುವಂತಹ ಮಾತನಾಡ್ತಾ ಇದ್ದಾರೆ. ಸೊ ಹುಬ್ಬಳ್ಳಿಯ ಜನತೆಯ ಮನದಾಳದ ಮಾತು ಬಂದಿತ್ತು. ಇನ್ನು 500-1000 ರೂಪಾಯಿ ನೋಟ್ ಚಲಾವಣೆ ರದ್ದಾಗಿ 30 ದಿನಗಳು ಕಳೆದರೂ ಕೂಡ ವ್ಯಾಪಾರ ವಹಿವಾಟುಗಳು ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ರಾಯಚೂರಿನ ರೈಸ್ ಮಿಲ್ಗಳು ನಷ್ಟ ಅನುಭವಿಸ್ತಾ ಇದೆ. ರೈತರಿಂದ ಭತ್ತವನ್ನು ಕೊಳ್ಳೋದಕ್ಕೆ ಹಣ ಇಲ್ಲ, ಚೆಕ್ ಮೂಲಕ ಪಾವತಿಸೋದಕ್ಕೆ ರೈತರು ಒಪ್ತಾ ಇಲ್ಲ. ಹೀಗಾಗಿ 50%-60% ವ್ಯಾಪಾರ ನಿಂತು ಹೋಗಿದೆ. ಅಕ್ಕಿ ಗಿರಣಿಯಿಂದ ಅಕ್ಕಿ ಮೂಟೆಗಳು ಹೊರ ಹೋಗ್ತಾ ಇಲ್ಲ. ಟ್ರೇಡರ್ಸ್ಗಳು ಸಹ ಮಿಲ್ಲರ್ಸ್ಗಳಿಂದ ಅಕ್ಕಿಯನ್ನು ಕೊಳ್ತಾ ಇಲ್ಲ. ಜೊತೆಗೆ ರೈಸ್ ಮಿಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು, ಹಮಾಲರಿಗೂ ಕೂಡ ಕೂಲಿ ಹಣ ನೀಡೋದಕ್ಕೆ ಚಿಲ್ಲರೆ ಸಮಸ್ಯೆ ಎದುರಾಗಿದೆ. ಈ ಕುರಿತಂತೆ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ನೇರ ವರದಿಯನ್ನು ನೀಡ್ತಾರೆ, ನೋಡೋಣ ಬನ್ನಿ. ರಾಯಚೂರಿನಲ್ಲಿ ಏನು ಸುಮಾರು 80 ರೈಸ್ ಮಿಲ್ ಇದಾವೆ. ಈ ರೈಸ್ ಮಿಲ್ಗಳು ಕೂಡ ಏನು ಈ 500,000 ನೋಟ್ನ ಒಂದು ಎಫೆಕ್ಟ್ ನ ಅನುಭವಿಸ್ತಾ ಇದ್ದಾರೆ. ಅವರ ಏನು ವ್ಯಾಪಾರ ವಹಿವಾಟುಗಳು ಕೂಡ ಅದರ ಮೇಲೆ ತುಂಬಾನೇ ಪರಿಣಾಮ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ 80 ಮಿಲ್ಗಳಿಂದ ಪ್ರತಿದಿನ 170
ಏನು ಲೋಡ್ ಅಕ್ಕಿ ಹೊರಗಡೆ ಹೋಗ್ತಾ ಇತ್ತು, ಅದ್ರ ಶೇಕಡ ಏನು ಕೇವಲ ಒಂದು 20-30% ಅಷ್ಟು ಮಾತ್ರ ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬನ್ನಿ, ನಾವು ಈಗ ಒಂದು ರೈಸ್ ಮಿಲ್ಲಲ್ಲೇ ಇದೀವಿ. ಇಲ್ಲಿರ್ತಕ್ಕಂಥ ಏನು ಒಂದು ದಾಸ್ತಾನನ್ನ ನಾವು ನೋಡ್ಬೋದು. ಇದೆಲ್ಲ ಬೇರೆ ಬೇರೆ ರೈತರಿಂದ ಬಂದಂತ ಭತ್ತ ಆಗಿದೆ. ಇದೆಲ್ಲ ಕೂಡ ಏನು ಗಿರಣಿಯಲ್ಲಿ ಹಾಕಿ ಅಕ್ಕಿಯನ್ನ ಮಾಡಿ ಹೊರಗಡೆ ಕಳಿಸ್ಬೇಕಾದಂಥದ್ದು. ಆದರೆ ಆ ಒಂದು ಪ್ರೋಸೆಸ್ ಈಗ ನಿಧಾನ ಆಗ್ತಾ ಇದೆ. ಕಾರಣ ಇಷ್ಟೇ, ಏನು 500,000 ಬಂದಾಗಿರೋದ್ರಿಂದ ರೈತರಿಂದ ಕೊಳ್ಳಲಿಕ್ಕೂ ಆಗ್ತಾ ಇಲ್ಲ ಮತ್ತು ಟ್ರೇಡರ್ಸ್ಗೆ ಅಕ್ಕಿಯನ್ನ ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ ಏನು ರೈಸ್ ಮಿಲ್ಲರ್ಸ್ ಕೂಡ, ಮತ್ತು ರೈತರು ಕೂಡ ಏನು ನಗದು ಹಣವನ್ನ ಪಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಜೊತೆ ರೈಸ್ ಮಿಲ್ಲರ್ ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ. ಸರ್, ನಮ್ಮ ರೈಸ್ ಮಿಲ್ ಓರಿಯೆಂಟೆಡ್ ಇದೆ, ಲೇಬರ್ ಓರಿಯೆಂಟೆಡ್ ಇದೆ ಸರ್. ಈಗ ಲೇಬರ್ ಓರಿಯೆಂಟೆಡ್ ಅಂದರೆ ಅವ್ರು ಕಂಪಲ್ಸರಿ ಅವರು ಅಮೌಂಟ್ ಕೇಳ್ತಾರೆ. ಈಗ ವಿಡ್ರಾಲ್ಸ್ಗೆ ನಮಗೆ ಇದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಈಗ ರೈತರು ಬರ್ತಾರೆ, ರೈತರಿಗೆ ಅವರಿಗೆ ಅಮೌಂಟು ವಿಡ್ರಾವಲ್ಸ್ಗೆ ಅವ್ರಿಗೂ ಕಷ್ಟ ಆಗಿದೆ. ಅವ್ರಿಗೆ ಚೆಕ್ ಕೊಡ್ತಾ ಇದ್ದೀವಿ, ನಡೀತಾ ಇದೆ. ಈಗ ಸೇಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿದೆ ಸರ್, ಈಗ ಕಾಮನ್ ಪೀಪಲಲ್ಲಿ ಅವ್ರಲ್ಲಿ ದುಡ್ಡಿಲ್ಲ ಹಾಗಾಗಿ ಅವ್ರು ಅಕ್ಕಿ ತೊಗೊಳಕ್ಕೆ ಅವ್ರಿಗೂ ಆಗ್ತಾ ಇಲ್ಲ. ಹಾಗಾಗಿ ಸೇಲ್ಸ್ ಕೂಡ ನಮ್ಮದು ಭಾಳಷ್ಟು 50-60% ಕಮ್ಮಿ ಆಗಿಬಿಟ್ಟಿದೆ ಡ್ಯೂ ಟು ಡಿಮಾನಿಟೈಸೇಷನ್. ರೈತರಿಂದ ನೀವು ಭತ್ತನ ಕೊಂಡ್ಕೊಂತ ಇದ್ದೀರಾ? ರೈತರಿಂದ ಬರ್ತಾ ಇದೆ ಸರ್. ಅಂದರೆ ಫ್ಲೂಯೆನ್ಸಿ ಏನಿದೆ ಬಿಫೋರ್ ಈ ಫ್ಲೂಯೆನ್ಸಿ ಇಲ್ಲ. ಒಂದು 50 ಅದೇ ಹೇಳಿದಂಗೆ 60% ಪರ್ಚೇಸ್ ಕಮ್ಮಿ ಆಗಿದೆ. ಡ್ಯೂ ಟು ಅದೇ ಅವರು ಅಕೌಂಟ್ ಇಲ್ಲ, ಅದು ಇಲ್ಲ, ನಮಗೆ ಅಭ್ಯಾಸ ಇಲ್ಲ ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಓವರಾಲ್ ಎಫೆಕ್ಟ್ ಆಗಿದೆ ಸರ್, ರೈಸ್ ಮಿಲ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಗಿದೆ. ಒಟ್ಟಾರೆಯಾಗಿ ಏನು ಶೇಕಡ 50-60% ಅಷ್ಟು ಎಫೆಕ್ಟ್ ಆಗಿದೆ ಅನ್ನುವಂಥ ಮಾತನ್ನ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ಇವನ್ ರೈತರಿಗೂ ಕೂಡ ಏನೋ ಅವ್ರು ಬೆಳೆದಂತ ಭತ್ತವನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ, ಟ್ರೇಡರ್ಸ್ಗೆ ಏನು ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಇದರ ಮಧ್ಯೆ ಸಾಮಾನ್ಯ ಜನರು ಕೂಡ ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಮುಂದುವರೆದರೆ ಏನು ಅಕ್ಕಿಯ ಬೆಲೆ ಕೂಡ ಒಂದು ಹೆಚ್ಚಳ ಆಗ್ಬೋದು ಮತ್ತು ಭತ್ತದ ಬೆಲೆ ಕೂಡ ಕಡಿಮೆ ಆಗ್ಬೋದು. ಈ ತರದ ಪರಿಣಾಮಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಕ್ಯಾಮ್ರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.